ನೆಲಮಂಗಲ ತಾಲೂಕಿನ ತಾಮಗೊಂಡ್ಲು ಹೋಬಳಿಯ ಜೆಡಿಎಸ್ ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನು ನೀಡುವಂತೆ ಕೋರಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಮಾಜಿ ಅರಣ್ಯ ಸಚಿವ ದಿವಂಗತ ಸಿ ಚೆನ್ನಿಗಪ್ಪ ನಿವಾಸದಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಲನ, ಕಾರ್ಯಕರ್ತರಲ್ಲಿ ಹೊಸ ಶಕ್ತಿ, ಕಳೆದ ಬಾರಿಯಂತೆ ಈ ಬಾರಿಯೂ ಅಧಿಕ ಮತಗಳ ಅಂತರದಿಂದ ಎನ್ಡಿಎ ಅಭ್ಯರ್ಥಿ ಜಯಶೀಲರಾಗುತ್ತಾರೆ. ಯಾರಿಗೆ ಟಿಕೆಟ್ ನೀಡಿದರೂ ಪಕ್ಷದ ಗೆಲುವಿಗೆ 2 ಪಟ್ಟು ಹೆಚ್ಚು ಶ್ರಮಿಸುತ್ತೇವೆ ಎಂದರು. ನೆಲಮಂಗಲ ತಾಲೂಕಿನ ಎಲ್ಲ ಜೆಡಿಎಸ್ ಮುಖಂಡರು ಒಮ್ಮತದಿಂದ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸುತ್ತಿದ್ದಾರೆ. ಕೇಂದ್ರದಲ್ಲಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಗಳನ್ನಾಗಿಸಲು ನಾವೆಲ್ಲರೂ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೇವೆ. ಈ ಬಾರಿಯೂ ಕೇಂದ್ರದಲ್ಲಿ ಬಿಜೆಪಿಗೆ ಗೆಲುವು ಖಚಿತವಾಗಿದೆ ಎಂದರು. ಇವತ್ತು ನೆಲಮಂಗಲ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕುಬೇರಮೂಲೆಯಲ್ಲಿ ಇರ್ತಕ್ಕಂಥದ್ದು. ನಾವು 29ನೇ ತಾರೀಕು ಕಾರ್ಯಾಲಯನ ಇಲ್ಲಿಂದನೇ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ 3 ದಿನಗಳ ನಂತರ ಅರಿಶಿನಕುಂಟೆ ಮತ್ತು ನೆಲಮಂಗಲದ JDS ಅಧ್ಯಕ್ಷರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಮಾಜಿ ಶಾಸಕರು, ಈ ಥರ ಮುಖಂಡರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇತ್ತು. ಇವತ್ತು ಕೂಡ ಭಾಳ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ JDS ಇವತ್ತು ನಮ್ಮ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತಿರೋದ್ರಿಂದ NDA ಭಾಗಿಯಾಗಿರೋದ್ರಿಂದ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ನಾವೆಲ್ಲ ಕಡೆನೂ ಹೋಗಿದ್ವಿ. ಇವತ್ತು ನಮ್ಮ ದಿವಂಗತ ಚೆನ್ನಿಗಪ್ಪ ಅವರು ಗೌರವಾನ್ವಿತರು. ನಾನು ಭಾಳಷ್ಟು ಸರಿ ಇಲ್ಲಿ ಬಂದಿದ್ದೀನಿ. ಇವತ್ತು ಅವರ ಕುಟುಂಬದ ಸದಸ್ಯರೆಲ್ಲ ಕೂಡ ನಮ್ಮನ್ನು ಆಹ್ವಾನ ಮಾಡಿ ನಮ್ಮ ಸಂಪೂರ್ಣವಾದಂಥ ಬೆಂಬಲ ನಾವು ಈ ಸರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ನಾವೆಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಓಡಾಡ್ತೀವಿ. ಮತ್ತು ಕಳೆದ ಸರಿ ಏನು ನಾವು ಓಡಾಟ ಮಾಡಿ ಅದಕ್ಕಿಂತ 2 ಪಟ್ಟು ನಾವು ಕೆಲಸವನ್ನು ಮಾಡಿ ಜಯಶೀಲರನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಮಾತನ್ನು ಹೇಳಿದರು. ಮತ್ತು ನಮಗಿಂತಲೂ ಉತ್ಸಾಹವಾಗಿ ಅವರು ಚುನಾವಣೆ ದಿನಾಂಕ ಘೋಷಣೆ ಆಗಲಿ ಅಂತೇಳಿ ಕಾಯ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ DC ವೇಣುಗೋಪಾಲ್ ಮಾತನಾಡಿ, ಬಿಜೆಪಿ ಜನಪರ ಯೋಜನೆಗಳ ರೂವಾರಿಯಾಗಿದೆ. ಯುವ ಜನತೆಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಿದೆ. ಈ ಬಾರಿಯೂ ನಮ್ಮ ಕ್ಷೇತ್ರಕ್ಕೆ ಯುವಕರನ್ನು ಅಭ್ಯರ್ಥಿಯನ್ನಾಗಿಸಬೇಕು. JDS ಎಲ್ಲ ಕಾರ್ಯಕರ್ತರಿಂದ ಬಿಜೆಪಿ ಗೆಲುವಿಗೆ ಬೆಂಬಲ ಸೂಚಿಸಿದ್ದೇವೆ. ವಿಶ್ವನಾಥ್ ಅವರು ನಮ್ಮ ತಂದೆಯವರ ಕಾಲದಿಂದ ಪರಿಚಯ. ಉತ್ತಮ ರಾಜಕೀಯ ಪಟುವಾಗಿದ್ದಾರೆ. ಮಗನು ರಾಜಕೀಯದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬರಲಿ ಎಂದು ಆಶಿಸಿದರು. ತೀರ್ಮಾನ ಇವತ್ತು ರಾಷ್ಟ್ರ ಮತ್ತು ರಾಜ್ಯ ಇದು ಬಿಜೆಪಿಯಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಮಾಡ್ತಕ್ಕಂಥ ಉತ್ತಮ ಸೇವೆ ಇವತ್ತು ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿಗಳಾಗಬೇಕು. ನಮ್ಮ ದೇಶದ ಒಂದು ಬದ್ಧತೆ ಮತ್ತು ಒಂದು ಶಕ್ತಿಯುತವಾಗಿ ರಾಷ್ಟ್ರ ಇವತ್ತು ನಮ್ಮ ಭಾರತ ದೇಶ ಇವತ್ತು ಹೊರಹೊಮ್ಮಿದೆ. ಇವತ್ತು ಅದು ಮೋದಿಜಿ ಮಾಡ್ತಕ್ಕಂಥ ಉತ್ತಮ ಸೇವೆ. ಹಂಗಾಗಿ ನಾವೆಲ್ಲರೂ ಸೇರಿಕೊಂಡು JDS ಮತ್ತು BJP ಸೇರಿಕೊಂಡು ಇವತ್ತು ವಿಶ್ವನಾಥ್ ಅವರ ಪುತ್ರ ಅಭ್ಯರ್ಥಿ ಆಗಬೇಕು. ನೆಲಮಂಗಲ ತಾಲೂಕಿನ JDS ಅವ್ರದ ಇವತ್ತು BJPಗೆ ನಾವು ಬಿಟ್ಕೊಟ್ಟಿದ್ದೀವಿ ಈ ಕ್ಷೇತ್ರವನ್ನು. ನಮ್ಮನ್ನೆಲ್ಲ ಆಸೆ ಏನಪ್ಪ ಅಂದರೆ ವಿಶ್ವನಾಥ್ ಅವರು ಯಲಹಂಕದಲ್ಲಿ ಜನಪ್ರಿಯ ಶಾಸಕರು, ಉತ್ತಮವಾಗಿ ಸೇವೆ ಮಾಡ್ತಕ್ಕಂಥ ಒಳ್ಳೆಯ ನಾಯಕರು. ಇವತ್ತು ಅಂಥವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ. ಅವರ ಪುತ್ರ ಅಲೋಕ್ ಕುಮಾರ್ ಅವರು ಉತ್ತಮವಾಗಿ ತಂದೆಯಂತೆ ಅವರು ಉತ್ತಮ ಕೆಲಸ ಮಾಡ್ತಕ್ಕಂಥವ್ರು. ಮತ್ತೊಮ್ಮೆ ಅವರು BJPಯ ಲೋಕಸಭೆ ಕ್ಯಾಂಡಿಡೇಟ್ ಆಗಿ JDS ಮೈತ್ರಿ ಅಭ್ಯರ್ಥಿಯಾಗಿ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅಂತ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ತಾಲೂಕು ಚುನಾವಣಾ ಸಂಚಾಲಕ ಕೊಡಿಗೇಹಳ್ಳಿ ಮಂಜುನಾಥ್, ಸಪ್ತಗಿರಿ ಶಂಕರನಾಯಕ್, ರಾಮಕೃಷ್ಣಪ್ಪ, ತಾಲೂಕು ಚುನಾವಣೆ ಸಂಚಾಲಕ ಕೊಡಿಗೇಹಳ್ಳಿ ಮಂಜುನಾಥ್, ಹೋಬಳಿ ಅಧ್ಯಕ್ಷ ಗಿರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಹುಲ್ ಗೌಡ, ಹರ್ಷ, ಬಳ್ಳಗೆರೆ ಮುಖಂಡ ರಾಜಣ್ಣ, ಚೆನ್ನೇಗೌಡ, ರಾಜಣ್ಣ, VSSN ನಿರ್ದೇಶಕ ಪ್ರಕಾಶ್, ಬೂತ್ ಅಧ್ಯಕ್ಷ ರಾಜಣ್ಣ, ವೇಣು, ಲಕ್ಷ್ಮೀಶ್ ಮತ್ತಿತರರು ಹಾಜರಿದ್ದರು. ಮಾರುತಿ, CTV ನ್ಯೂಸ್, ನೆಲಮಂಗಲ.